ಏನದು? ಆಧುನಿಕ ಸಂಸ್ಕೃತಿಯ ಮೋಡಿಗೆ ಒಳಗಾಗಿರುವ ಮನುಷ್ಯನ ತರ್ಕಕ್ಕೆ ನಿಲುಕದ ಹಾಗೂ ಊಹೆಗೂ ಮೀರಿದ ಹಲವು ನಿಗೂಢ ರಹಸ್ಯಗಳನ್ನ ಇಂದಿಗೂ ಪ್ರಕೃತಿ ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡಿರುವುದನ್ನ ಮರೆಯುತ್ತಿದ್ದಾನೆ ಎಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ರಹಸ್ಯಗಳಿಗೆ ಮೂಕ ಸಾಕ್ಷಿಯಾಗಿರುವ ಹಲವು ಸ್ಥಳಗಳು ಇಂದಿಗೂ ಭೂಮಿಯ ಮೇಲಿವೆ. ಅಂತಹ ಒಂದು ಸ್ಥಳಕ್ಕೆ ನಮ್ಮ ತಂಡ ಬಂದು ತಲುಪಿದೆ. ಈ ಸ್ಥಳದ ಕರಾಳ ಸತ್ಯವನ್ನ ವಿವರಿಸುವುದಕ್ಕೂ ಮೊದಲು ಹಿರಿಯರು ಆಚರಿಸಿಕೊಂಡು ಬಂದಂತಹ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಅವಲೋಕಿಸುವ ಅನಿವಾರ್ಯತೆ ಇದೆ. ಆ ಅನಿವಾರ್ಯತೆಯಾದರೂ ಏನೆಂದರೆ, ಬಹಳ ಹಿಂದಿನಿಂದಲೂ ಯಾವುದೇ ಶುಭ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹಾಗೂ ಸಂತಸದ ಕ್ಷಣಗಳನ್ನು ಹಂಚಿಕೊಳ್ಳುವಾಗ ಸಿಹಿ ತಿನಿಸುಗಳನ್ನು ಹಂಚಿಕೊಳ್ಳುತ್ತಾ ಪರಸ್ಪರ ತಿನ್ನಿಸುವುದರ ಮೂಲಕ ಸಂತಸ ವ್ಯಕ್ತಪಡಿಸುತ್ತಾರೆ. ಇಂದು ಯಾಂತ್ರಿಕ ಮತ್ತು ಭಾವನಾರಹಿತ ಜೀವನಕ್ಕೆ ಒಳಗಾಗಿರುವ ಮನುಷ್ಯ ಆತನಿಗೆ ಸಿಗುವ ಕೆಲವು ಸಂತಸದ ಕ್ಷಣಗಳನ್ನು, ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುವುದರ ಮೂಲಕ ತನ್ನ ಯಾಂತ್ರಿಕ ಜೀವನದ ಕಹಿಯನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಾನೆ ಎಂದರೆ ತಪ್ಪಿಲ್ಲ. ಆ ರೀತಿಯ ಸಂತಸದ ಕ್ಷಣಗಳಿಗೆ ಅನಿವಾರ್ಯವಾಗಿರುವಂತಹ ಸಿಹಿ ತಿಂಡಿಗಳನ್ನು ತಯಾರು ಮಾಡಲು ಇಡೀ ವಿಶ್ವದಲ್ಲೇ ಖ್ಯಾತಿಯಾಗಿರುವ ಒಂದು ಪ್ರತಿಷ್ಠಿತ ಕಂಪನಿಯ ತಯಾರಿಕಾ ಘಟಕ ಇಂದು ಪೂರ್ತಿಯಾಗಿ ಹಾಳು ಕೊಂಪೆಯಾಗಿದೆ. ಹಲವು ವರ್ಷಗಳಿಂದ ಸಂಪೂರ್ಣ ಸ್ತಬ್ಧವಾಗಿರುವ ಈ ಕಾರ್ಖಾನೆಯ ಘಟಕದಲ್ಲಿ ಇಂದು ಅಕ್ಷರಶಃ ಸತ್ತ ಶವಗಳಂತೆ ಬಿದ್ದಿರುವ ಈ ಪಾತ್ರೆಗಳು ಹಾಗೂ ಯಂತ್ರಗಳು ಒಂದು ಕಾಲದಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸುವುದಕ್ಕೆ ದಿನದ 24 ತಾಸು ಸಹ ತಮಗೆ ಸಾಲದು ಎಂಬ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ಎಂಬುದು ಆ ಸ್ಥಳದ ಗತಕಾಲವನ್ನು ಕೆದಕಿದಾಗ ನಮ್ಮ ತಂಡಕ್ಕೆ ತಿಳಿದು ಬಂದಂತಹ ಸತ್ಯ. ಇಲ್ಲಿ ಇರ್ತಕ್ಕಂಥ ಎನರ್ಜಿ ಫ್ಲೋ ತುಂಬ ನೆಗೆಟಿವ್ ಎನರ್ಜಿ ಫ್ಲೋ ತುಂಬ ಇದೆ. ಸೊ ನೋಡಿ, ಇಲ್ಲಿ ನಾವು ಚೆಕ್ ಮಾಡಿದಾಗ ಒಂದು ಜಾಗನ ನಾವು ಗುರುತಿಸ್ಬಿಟ್ಟು ಬಂದಿದ್ದೀವಿ ನೈಟ್ ಶೂಟ್ಗೋಸ್ಕರ. ಆ ಒಂದು ಜಾಗದಲ್ಲಿ ತುಂಬ ಹೆಚ್ಚಾಗಿ ನೆಗೆಟಿವ್ ಫ್ಲೋ ಇದೆ. ಮತ್ತು ಈ ಸ್ಥಳಗಳಲ್ಲೂ ನಮಗೆ ತುಂಬ ಹೆಚ್ಚಾದಂಥ ಒಂದು ನೆಗೆಟಿವ್ ಎನರ್ಜಿ ಫ್ಲೋ ಕಂಡು ಬರ್ತಾ ಇದೆ. ಮೀಟ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಬಹಳ ಸ್ಪೀಡಾಗಿ ಮೂವ್ ಆಗ್ತಾ ಇದೆ ಇಲ್ಲಿನ ಒಂದು ರೀಡಿಂಗ್. ಸೊ ಈ ರೀತಿಯಾದಂಥ ರೀಡಿಂಗ್ ನಮಗೆ ಏನು ಕೊಡುತ್ತೆ ಅಂದರೆ, ಇಲ್ಲಿನ ಒಂದು ನೆಗೆಟಿವ್ ಎನರ್ಜಿ ಫ್ಲೋ ಬಂದ್ಬಿಟ್ಟು ಬಹಳ ಹೆಚ್ಚಾಗಿದೆ. ಮತ್ತು ಇಂಥ ಸ್ಥಳಗಳಿಗೆ ಮನುಷ್ಯ ಪ್ರವೇಶ ಮಾಡಿದಾಗ ಆತನ ಬಾಡಿ ಆರಾಗೆ ಆ ನೆಗೆಟಿವ್ ಎನರ್ಜಿಯ ಆರ ಕನೆಕ್ಟ್ ಆದಾಗ ಆತ ತನ್ನ ದೇಹದ ಮೇಲಿನ ಹತೋಟಿಯನ್ನು ಕಳ್ಕೊಳ್ಳುವಂಥದ್ದು, ಮಾನಸಿಕ ಪರಿಸ್ಥಿತಿಯಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಮತ್ತು ಮೈಯೆಲ್ಲ ಕೂದಲು ನಿಂತ್ಕೊಳ್ಳುವಂಥದ್ದು, ಗುಳ್ಳೆಗಳು, ಸಣ್ಣ ಸಣ್ಣ ಗುಳ್ಳೆಗಳು ಬರುವಂಥದ್ದು, ಆ ರೀತಿಯಾದಂಥ ಒಂದು ಅನುಭವಗಳು ಹೆಚ್ಚಾಗಿ ಆಗುತ್ತೆ. ಆದರೆ ಇಂದು ಹಲವು ಅತಿಮಾನುಷ ಶಕ್ತಿಗಳಿಗೆ ಕಾಯಂ ಸ್ಥಾನವಾಗಿ ಪರಿವರ್ತನೆಗೊಂಡಿರುವ ಆ ಕಾರ್ಖಾನೆ ನಮ್ಮ ತಂಡದ ಕಾರ್ಯಾಚರಣೆಯ ಸಮಯದಲ್ಲಿ ಹೇಳಿದಂತಹ ಕರಾಳ ಸತ್ಯಗಳಾದರೂ ಏನು? ನೋಡಿ, ಏನದು? ಏನದು?